ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 1-4-2026 ನಡೀತಕ್ಕಂಥ 8ನೇ ತರಗತಿಯ ಗಣಿತದಲ್ಲಿನ SA2 ಪರೀಕ್ಷೆಗಾಗಿ ಒಂದು ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ನ ನೋಡೋಣ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇನ್ನೂ ನಿಮಗೆ 2-3 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಕೊಡ್ತೀನಿ. ಸೊ ಡೋಂಟ್ ವರಿ, ಅವುಗಳನ್ನು ಚೆನ್ನಾಗಿ ಬಿಡಿಸ್ಕೊಂಡು ಹೋದರೆ ಪ್ಯಾಟರ್ನ್ ನಿಮಗೆ ಗೊತ್ತಾಗ್ತದೆ. ಫಸ್ಟ್ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿದ್ದರು. ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಅಂತ ಕೇಳಿದ್ದಾರೆ. ಓಕೆನಾ? ಅದರಲ್ಲಿ A1, B0, C-1, D12, ಆಪ್ಷನ್ B0 ಅಂತಕ್ಕಂಥದ್ದಿದೆ ನೋಡಿ. ಅದೇನಪ್ಪ ಅಂದರೆ ಭಾಗಾಕಾರದ ಅನನ್ಯತಾಂಶ ಬರ್ತದೆ. ಗುಣಾಕಾರದ ಅನನ್ಯತಾಂಶ ಭಾಗಲಬ್ಧ ಸಂಖ್ಯೆದ್ದು. ಎರಡನೇ ಪ್ರಶ್ನೆ, 2m+4 = 10 ಈ ಸಮೀಕರಣದಲ್ಲಿ ಚರಾಕ್ಷರ ಯಾವುದು ಅಂತ ಕೇಳಿದ್ದಾರೆ. ಸೊ ಚರಾಕ್ಷರ ಅಂತಕ್ಕಂಥದ್ದು ಯಾವುದಪ್ಪ ಅಂದ್ರೆ A3, B4, C3, D10. C3 ಅಂತಕ್ಕಂಥ ಆಪ್ಷನ್ ಇದೆ ನೋಡಿ, ಅದೇನಾಗ್ತದೆ ಅಂದರೆ ಕರೆಕ್ಟ್ ಆಗ್ತದೆ. ಪ್ರಶ್ನೆ 3, ಯಾವುದೇ ಒಂದು ಬಹುಭುಜದ ಎಲ್ಲ ಹೊರಕೋನಗಳ ಮೊತ್ತ ಅಂತ ಕೇಳಿದ್ದಾರೆ. ಸೊ ಎಲ್ಲ ಹೊರಕೋನಗಳ ಮೊತ್ತ ಎಷ್ಟಾಗ್ತದಪ್ಪ ಅಂದ್ರೆ ಅವ್ರು ಆಪ್ಷನ್ಸ್ ಕೊಟ್ಟಿದ್ರು. ಸೊ ಏನಿದೆಪ್ಪ ಅಂದರೆ ಫಸ್ಟ್ ಒನ್ 90 ಡಿಗ್ರಿ, ಸೆಕೆಂಡ್ 30 ಡಿಗ್ರಿ, C 180 ಡಿಗ್ರಿ, D 360 ಡಿಗ್ರಿ. ಇದ್ರ ಉತ್ತರ 360 ಡಿಗ್ರಿ ಬರ್ತದೆ, 60 ಡಿಗ್ರಿ ಬರೋದಿಲ್ಲ. ನಾಲ್ಕನೇದು, ಈ ಕೆಳಗಿನವುಗಳಲ್ಲಿ ಪೂರ್ಣ ಘನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. 128, 100, 1000, 225. ಘನ ಸಂಖ್ಯೆ ಅಂದರೆ 3ರಿಂದ ಗುಣಿಸ್ಬೇಕು. ಕರೆಕ್ಟಾಗಿ ಬರ್ತಕ್ಕಂಥದ್ದು ಯಾವುದು? 10 100, 100 1000. ಇಟ್ ಮೀನ್ಸ್ 1000 ಅಂತಕ್ಕಂಥದ್ದು ಪೂರ್ಣ ಘನ ಸಂಖ್ಯೆಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. 5ನೇ ಪ್ರಶ್ನೆಗೆ ಬರ್ತೀನಿ. 20 ಜನ ಕುಟುಂಬದ ಸದಸ್ಯರಲ್ಲಿ 8 ಜನ ಗಂಡಸರಿದ್ದಾರೆ. ಹಾಗಾದರೆ ಗಂಡಸರ ಶೇಕಡಾ ಪ್ರಮಾಣ ಎಷ್ಟು ಅಂತ ಕೇಳಿದರು. A 20 ಡಿಗ್ರಿ ಅದ, B 40 ಡಿಗ್ರಿ ಅದ, C 52 ಡಿಗ್ರಿ ಅದ, D 68 ಡಿಗ್ರಿ ಅದ. 20 ಜನ ಕುಟುಂಬದ ಸದಸ್ಯರಲ್ಲಿ 8 ಜನ ಗಂಡಸರಿದ್ದರೆ ಆಪ್ಷನ್ B 40 ಡಿಗ್ರಿ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಬರಬೇಕು. ಇನ್ನು 1 ಮಾರ್ಕರ್ ಕ್ವಶನ್. ಎಸ್, ಬಹುಪದೋಕ್ತಿಗಳು ಅಂದರೆ ಏನು? ಭಾಳ ಈಸಿ ಅದ, ಅದನ್ನು ನಾನು ಹೇಳ್ತೀನಿ, ತಾವುಗಳು ಕೇಳಿಸ್ಕೊಡ್ರಿ. ಶೂನ್ಯವಲ್ಲದ ಸಹಗುಣಕ ಹೊಂದಿರುವ, ಋಣಾತ್ಮಕ ಪೂರ್ಣಾಂಕ ಘಾತಸೂಚಿ ಹೊಂದಿರುವ ಒಂದು ಅಥವಾ ಹೆಚ್ಚು ಪದಗಳಿಂದಾದ ಬೀಜೋಕ್ತಿಯೇ ಬಹುಪದೋಕ್ತಿ. ಇನ್ನೂ ಒಂದು ಸರಿ ಹೇಳ್ತೀನಿ. ಶೂನ್ಯವಲ್ಲದ ಸಹಗುಣಕ ಹೊಂದಿರುವ, ಋಣಾತ್ಮಕ ಪೂರ್ಣಾಂಕ ಘಾತಸೂಚಿ ಹೊಂದಿರುವ ಒಂದು ಅಥವಾ ಹೆಚ್ಚು ಪದಗಳಿಂದಾದ ಬೀಜೋಕ್ತಿಯೇ ಬಹುಪದೋಕ್ತಿ. ಮುಂದಿನ ಪ್ರಶ್ನೆ ಎಸ್ 7. ಬಾಹು ಎ ಆಗಿರುವ ಒಂದು ಪೂರ್ಣ ಘನದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಕೇಳಿದ್ದಾರೆ. ಅದು 6a² ಅಂತಕ್ಕಂಥದ್ದು ಬರಬೇಕು. ಎಷ್ಟು? 6a². ಪ್ರಶ್ನೆ 8. 5 ಕ್ಯೂಬ್ ಇದರಲ್ಲಿ ಅಂದರೆ 5 ಪವರ್ 3 ಅಂತಾರೆ. 5ರ ಘಾತ 3ರಲ್ಲಿ ಆಧಾರ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. 5ನ್ನು ಆಧಾರ ಸಂಖ್ಯೆ ಅಂತೀವಿ, 3ನ್ನು ಘಾತಸೂಚಿ ಅಂತ ಕರಿತೀವಿ. ಓಕೆ. ಇನ್ನು ಪ್ರಶ್ನೆ 9 ಏನಿತ್ತಪ್ಪ ಅಂತಂದ್ರೆ 5m ಉದ್ದದ ಒಂದು ಬಟ್ಟೆಯ ಬೆಲೆ 210 ಆದರೆ 2m ಉದ್ದದ ಅದೇ ಬಟ್ಟೆಯ ಬೆಲೆಯನ್ನು ಕಂಡುಹಿಡಬೇಕು. ಇಲ್ಲಿ ಏನು ಮಾಡಬೇಕು? 210/5 ಮಾಡಬೇಕು. ಅವಾಗ ಏನಾಗ್ತದಪ್ಪ ಅಂದ್ರೆ 42 ಬರ್ತದೆ. ಸೊ 42 × 2m ಅಂತಂದರೆ ಎಷ್ಟಾಯಿತು? 84 ಬರ್ತದೆ. ಸೊ 84 ಅನ್ನೋದು ಉತ್ತರವನ್ನು ಇಲ್ಲಿ ತೋರಿಸ್ಬೇಕು. ಇನ್ನು 8xy ಮತ್ತು 6yzಗಳ ಮಸಾವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 8xy ಮತ್ತು 6yzಗಳ ಮಸಾಹ 2y ಅಂತಕ್ಕಂಥದ್ದು ಬರಬೇಕು. 2y ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು 2 ಅಂಕದ ಲೆಕ್ಕ ಇದ್ದಾವೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. 512ರ ಘನಮೂಲವು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ. 12ನೇ ಪ್ರಶ್ನೆ, ಒಬ್ಬ ವ್ಯಾಪಾರಿ 800 ಬೆಲೆಯ ವಸ್ತುವನ್ನು 1000 ರೂಪಾಯಿ ಬೆಲೆ ಎಂದು ನಮೂದಿಸ್ತಾನೆ. ನಂತರ 10% ರಿಯಾಯಿತಿಗೆ ಮಾರ್ತಾನೆ. ಹೌದಾ? ಅವನು ಗಳಿಸಿದ ಲಾಭವನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಕಂಡುಹಿಡಿಬೇಕು. ಪ್ರಶ್ನೆ 13. 6ab + 3bc - 7ca, 6bc + 3ca + 8b. ಇದರಲ್ಲಿ -ac + 10c ಮತ್ತು -abಗಳನ್ನು ಕೂಡಿಸ್ಬೇಕು. ನೆಕ್ಸ್ಟ್ ಒಂದು ಆಯತ ಘನ ಆಕೃತಿಯಂತೆ ಇರುವ ಸೋಪ್ ಬಾಕ್ಸ್ನ ಉದ್ದ 12 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್, ಎತ್ತರ 3 ಸೆಂಟಿಮೀಟರ್ ಇದೆ. ಹಾಗಾದರೆ ಸೋಪ್ ಬಾಕ್ಸ್ನ ಏನು ಮಾಡಬೇಕು? ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಇನ್ನು 15ನೇ ಪ್ರಶ್ನೆ ಕೇಳಿದರು. 3ರ ಘಾತ 2 - 2ರ ಘಾತ 3 ಗುಣಿಸು 4ರ ಘಾತ 0 + 1ರ ಘಾತ 4 ಬೆಲೆಗಳನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ಒಂದು ಟ್ಯಾಂಕನ್ನು ತುಂಬಿಸಲು 6 ಕೊಳವೆಗಳಿಗೆ 1 ಗಂಟೆ 20 ನಿಮಿಷ ಬೇಕು. ಹೌದಾ? ಅದೇ ರೀತಿ 5 ಕೊಳವೆಗಳಿಗೆ ಟ್ಯಾಂಕ್ ತುಂಬಿಸಲು ಎಷ್ಟು ಸಮಯ ಬೇಕಾಗಬಹುದು? ಇನ್ನು ನಿತ್ಯ ಸಮೀಕರಣವನ್ನು ಬಳಸಿ ಅಪವರ್ತನೆ ಮಾಡಬೇಕು. 4x² + 12x + 9 ಅಂತಕ್ಕಂಥದ್ದಿದೆ. ಅದನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೊಂಡು ಏನು ಮಾಡಿ ಅಂತಂದರೆ ಪ್ರಿಪೇರ್ ಮಾಡಿಕೊಡ್ರಿ. ಇನ್ನು 3 ಅಂಕದ ಪ್ರಶ್ನೆಗಳಿದ್ದಾವೆ ನೋಡಿ. ಎಸ್, 2 ಸಂಖ್ಯೆಗಳ ಮೊತ್ತ 95 ಆದರೆ
ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಗಿಂತ 15 ಹೆಚ್ಚಾಗಿದ್ದರೆ ಆ ಸಂಖ್ಯೆಗಳನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಕಂಡುಹಿಡಿಬೇಕು. 19ನೇ ಪ್ರಶ್ನೆ, ಒಂದು ಚತುರ್ಭುಜದ 3 ಕೋನಗಳ ಅನುಪಾತ 4:6:3. 4ನೇ ಕೋನದ ಅಳತೆ 1 ಡಿಗ್ರಿ, ಒಂದು 100 ಡಿಗ್ರಿ ಆದಾಗ 3 ಕೋನಗಳ ಅಳತೆಗಳನ್ನು ಕಂಡುಹಿಡಿಬೇಕು. ಇದು ಇಂಪಾರ್ಟೆಂಟ್. ಇನ್ನು 1825 ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದಕ್ಕೆ ಕೊಡಬೇಕಾಗಿರುವ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಬೇಕು ಮತ್ತು ಈ ರೀತಿ ಪಡೆದ ಪೂರ್ಣ ವರ್ಗದ ವರ್ಗಮೂಲಗಳನ್ನು ಬರಿಬೇಕು. 21 ಎಸ್, ಒಂದು ಹಾಸ್ಟೆಲ್ನಲ್ಲಿ 50 ವಿದ್ಯಾರ್ಥಿಗಳಿಗೆ 20 ದಿನಗಳವರೆಗೆ ಆಹಾರ ಸಂಗ್ರಹವಿದೆ. 5 ದಿನಗಳ ನಂತರ ಇನ್ನೂ 10 ವಿದ್ಯಾರ್ಥಿಗಳು ಸೇರ್ತಾರೆ. ಉಳಿದ ಆಹಾರ ಇನ್ನೂ ಎಷ್ಟು ದಿನಗಳವರೆಗೆ ಬೇಕಾಗ್ಬೋದು? ಅಪವರ್ತಿಸಿರಿ. x² + 8y + 4xy + 4y² + 4x. ಲಾಸ್ಟ್ ಇತ್ತು. ನಕ್ಷೆಯಲ್ಲಿ ನೀವು ಬಿಂದುಗಳನ್ನು ಗುರುತಿಸಬೇಕು. 1 2 2 3 3 4 4 5. ಈ ಬಿಂದುಗಳನ್ನು ಗುರುತಿಸುವುದರ ಜೊತೆಗೆ ನೀವೇನು ಮಾಡಬೇಕು, ಅವು ಒಂದೇ ರೇಖೆ ಮೇಲೆ ಇವೆಯೇ ಇಲ್ಲವೇ ಎಂಬುದನ್ನು ಪರಿಶೀಲನೆಯನ್ನು ಮಾಡಬೇಕು ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ 4 ಮಾರ್ಕರ್ ಕ್ವಶನ್ ಕೊಟ್ಟಿದ್ದರು. 1 ರಿಂದ 6 ಸಂಖ್ಯೆಗಳಿರುವ 1 ರಿಂದ 6 ಸಂಖ್ಯೆಗಳಿರುವ ದಾಳಗಳನ್ನು ಉರುಳಿದಾಗ ಕೆಳಗಿನ ಘಟನೆಗಳ ಫಲಿತಾಂಶಗಳನ್ನು ಪಟ್ಟಿ ಮಾಡಬೇಕು. 1 ಅವಿಭಾಜ್ಯ ಸಂಖ್ಯೆ, 2 ಅವಿಭಾಜ್ಯವಲ್ಲದ ಸಂಖ್ಯೆ, 3 5ಕ್ಕಿಂತ ಹೆಚ್ಚಿನ ಸಂಖ್ಯೆ, 4 5ಕ್ಕಿಂತ ಹೆಚ್ಚಿಲ್ಲದ ಸಂಖ್ಯೆ. ಇದನ್ನು ನೋಡಿಕೊಡ್ರಿ. ಲಾಸ್ಟ್ ಭಾಗಿಸ್ಲಿಕ್ಕೆ ಕೇಳಿದರು. 9q + 3p, 4q⁴ - 3p² q² - p⁴ ಭಾಗಿಸು 3q + p - q ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಚೆನ್ನಾಗಿ ನೀವು ಏನು ಮಾಡಿ ಅಂದರೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಥರದ್ದು 2 ಅಂಕ 3 ಅಂಕ 4 ಅಂಕದ ಉತ್ತರಗಳನ್ನು ಕೊಡ್ತೀನಿ. ಡೋಂಟ್ ವರಿ. ಇವಾಗ ಜಸ್ಟ್ ನಾನು ನಿಮ್ಗೆ ಏನು ಮಾಡಿದ್ದೆ ಅಂತಂದರೆ ಎಷ್ಟು 1 ಅಂಕದ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಇನ್ನು 2-3 ಮಾರ್ಕ್ಸದ್ದು ಕೂಡ ನಾನು ನಿಮಗೆ ಸೊಲ್ಯೂಷನನ್ನು ಬೇಗನೆ ಏನು ಮಾಡ್ತೀನಪ್ಪ ಅಂತಂದರೆ ಕೊಡ್ತೀನಿ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಈ ವಿಡಿಯೋದಲ್ಲಿತ್ತು. ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ 2-3 ಕ್ವಶನ್ ಪೇಪರ್ಗಳನ್ನು ಬರ್ತವೆ. ಸೊ ಚೆನ್ನಾಗಿ ನೀವುಗಳು ಕೂಡ ಏನು ಮಾಡಿರಿ, LBAಗಳನ್ನು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಅವುಗಳನ್ನು ಏನು ಮಾಡಬೇಕು, ಚೆನ್ನಾಗಿ ಓದಿಸ್ತಕ್ಕಂಥ ಕೆಲಸವನ್ನು ಬಿಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಮಾಡೆಲ್ ಕ್ವಶನ್ ಪೇಪರ್ಲಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಬಿಡಿಸಿದರೆ ಸಾಕು, ನೀವು ಖಂಡಿತವಾಗಿರ್ತಕ್ಕಂಥ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಓಕೆ, ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಸೊ ನಿಮ್ಗೆ ಏನಾದರೂ ಸಮಸ್ಯೆ ಅನಿಸಿದರೆ ತಾವುಗಳು ಕಮೆಂಟ್ಗಳನ್ನು ಸಹಿತ ಕೊಡ್ಬೋದು. ಅವುಗಳನ್ನು ಸಹಿತ ಕೂಡ ನಾನು ನೋಡ್ತೀನಿ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ ಅವೈಲೇಬಲ್ ಇದ್ದಾವೆ. ಓಕೆ, ಅವೆಲ್ಲವುಗಳನ್ನು ಸೊಲ್ಯೂಷನ್ ಮಾಡಿದರೆ ಖಂಡಿತವಾಗಿರ್ತಕ್ಕಂಥ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ಇಷ್ಟಿತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಸೊ ನೀವು ಏನು ಮಾಡಬೇಕಂದ್ರೆ ವಿಡಿಯೋ ಪಕ್ಕ ಕಮೆಂಟ್ ಪಕ್ಕ ಹೈಪ್ ಇರ್ತದೆ. ಆ ಹೈಪನ್ನು ಒತ್ತಿದ್ರಿಂದ ನೀವು ಇನ್ನಷ್ಟು ನಮ್ಗೆ ಏನಾಗ್ತದಪ್ಪ ಅಂದ್ರೆ ಮೋಟಿವೇಶನ್ ಮಾಡ್ದಂಗೆ ಆಗ್ತದೆ. ಅದನ್ನು ತಪ್ಪದೇ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಬಾಯ್.